ಅಮೌಂಟು ಕೊಟ್ಟಿರೋದು ನೋಡಿದ್ರೆ ಶಾಕ್ ಆಗಿ ಹೋಗ್ಬಿಡ್ಬೇಕು, ಆ ಲೆವೆಲ್ ಕೊಟ್ಟಿದ್ದಾನೆ ಅಮೌಂಟ. ಬನ್ನಿ ತೋರಿಸ್ತೀನಿ ಎಷ್ಟು ಅಂತ. 13 ಕಿಲೋಮೀಟ್ರಿಗೆ 750 ರೂಪಾಯಿ ಕೊಟ್ಟಿದ್ದಾನೆ ನೋಡಿ, ಕಾಣಿಸ್ತಾ ಇದೆಯಾ? 13 ಕಿಲೋಮೀಟ್ರಿಗೆ 750 ರೂಪಾಯಿ. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಬರೀ 13 ಕಿಲೋಮೀಟ್ರಿಗೆ 750 ಬಂದಿರೋದು. ನೋಡ್ದಲ್ಲೇ ಅಕ್ಸೆಪ್ಟ್ ಮಾಡಿದೆ, ಅದೇ ದೊಡ್ಡ ತಪ್ಪು ಮಾಡಿದೆ ಇವತ್ತು. 1.5 ಅವರ್ ಇಲ್ಲಿ ಸರ್ಜಾಪುರ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ 1 ಅವರ್ ಹತ್ರ 2 ಅವರ್ ಟೈಮ್ ಆಯಿತು ಬರೋ ಅಷ್ಟೊತ್ತಿಗೆ. ನಂಗೆ ಅದು ನೋಡಲಿಲ್ಲ, ಏನಿಲ್ಲ, ಸುಮ್ಮನೆ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟೆ. ಟೈಮ್ ನೋಡಿ ಇವಾಗ ನನಗೇನೆ ಶಾಕ್ ಆಗೋಯ್ತದೆ. 2 ಅವರ್ ತೋರಿಸ್ತು, ಅಪ್ಪ ಫುಲ್ ಬೇಜಾರೇ ಆಗೋಯ್ತು. ಎಲ್ರಿಗೂ ನಮಸ್ತೆ, ಆನಂದ್ 360 ಕ್ಯಾಬ್ಗೆ ಸ್ವಾಗತ. ಇವತ್ತು ಸೋಮವಾರ ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇನ್ನೂ ಡ್ಯೂಟಿ ಯಾವುದ್ರಲ್ಲೂ ಆನ್ ಮಾಡಿಲ್ಲ, ಮಾಡ್ತೀನಿ ಇವಾಗ. ಇವತ್ತು ಸೋಮವಾರ ಅಲ್ವಾ, ಸ್ವಲ್ಪ ಚೆನ್ನಾಗೇ ಬರ್ಬೋದು. ಬನ್ನಿ, ಫಸ್ಟ್ ಬ್ಯಾಡ್ಗೆ ಎಲ್ಲೈತೀನಿ ಏನು ಅಂತ ಹೇಳ್ತೀನಿ, ತೋರಿಸ್ತೀನಿ. ಬನ್ನಿ ಹೋಗೋಣ. ಇನ್ನು ಫಸ್ಟ್ ಆನ್ ಮಾಡ್ತೀನಿ, ಆಮೇಲೆ ಇದು ಮಾಡೋಣ. ಬನ್ನಿ. ಇವಾಗ ಒಂದು ಫಸ್ಟ್ ಬ್ಯಾಡ್ಗೆ ಎತ್ಕೊಂಡಿದ್ದೀನಿ 4:25ಕ್ಕೆ. ಒಂದು ಕರೆಕ್ಟಾಗಿ ಒಂದು 20 ನಿಮಿಷ ವೆಯ್ಟ್ ಮಾಡಿದ್ದೀನೇನು. 20 ನಿಮಿಷ. ಅದು ಸೋಮವಾರ ನಾರ್ಮಲಾಗಿ ಇಷ್ಟು ವೆಯ್ಟ್ ಮಾಡಲ್ಲ, ಬಟ್ ವೆಯ್ಟ್ ಮಾಡಿ ಎತ್ಕೊಂಡಿದ್ದೀನಿ. ಇಲ್ಲೇ ಯೂನಿವರ್ಸಿಟಿ ಕಡೆಯಿಂದ ಬಂದಿದೆ. ಮೋಸ್ಟ್ಲಿ ಯಶವಂತಪುರ ಅಂತ ಇತ್ತು. ನೋಡೋಣ ಬನ್ನಿ, ಬರೋಣ ಅಲ್ಲಿ. ಫಸ್ಟು ಕಸ್ಟಮರ್ನ ಪಿಕ್ ಮಾಡೋಣ ಬನ್ನಿ. ಯಶವಂತಪುರ ಡ್ರಾಪ್ ಆದಮೇಲೆ ಈಗ ಮತ್ತೆ ಒಂದು ಆರ್ಡ್ರ್ ಎತ್ಕೊಂಡಿದ್ದೀನಿ. ಇಲ್ಲಿಗೆ ಅಂತ ನೋಡಿಲ್ಲ, ಒಟ್ಟಿನಲ್ಲಿ ಎತ್ಕೊಂಡಿದ್ದೀನಿ, ನಮ್ಮ ಎದುರಲ್ಲಿ ಎತ್ಕೊಂಡಿದ್ದೀನಿ. ಕಸ್ಟಮರ್ನ ಪಿಕ್ ಮಾಡೋಕೆ ಹೋಗೋಣ ಬನ್ನಿ. ಯಶವಂತಪುರ ಡ್ರಾಪ್ ಆದಮೇಲೆ ಇನ್ನೊಂದು ಬಾನಸವಾಡಿಗೆ ಎತ್ಕೊಂಡಿದ್ದೆ. 440 ರೂಪಾಯಿ ಏನೋ ಇತ್ತು. ಈಗ ಅವ್ರನ್ನೂ ಸಹ ಡ್ರಾಪ್ ಮಾಡಿದೆ. ಈಗ ನೆಕ್ಸ್ಟ್ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡಬೇಕು. ಬನ್ನಿ ವೆಯ್ಟ್ ಮಾಡೋಣ. ಇಲ್ಲಿ ಬೈಯಪ್ಪನಹಳ್ಳಿ ಕಡೆಗೆ ಬಂದಿದ್ದೀನಿ ಪಿಕ್ ಮಾಡೋಣ ಅಂತ, ಮೆಟ್ರೋ ಸ್ಟೇಷನ್ ಇದ್ದಲ್ಲಿ. ಬನ್ನಿ ಕಸ್ಟಮರ್ನ ಪಿಕ್ ಮಾಡೋಣ. ವಿನುತಾ ಅಂತ ಇದೆ, ವಿನುತಾ ಅಂತ ಇದೆ, ಅದೇನಾ? ಇವಾಗ ಅದು ವರ್ಮಾವು ಡ್ರಾಪ್ ಆದಾಗ ಇಲ್ಲಿಂದ ಮೋಸ್ಟ್ಲಿ ಸಾಕಾರ್ನಕ್ಕೆ ಅನ್ಸುತ್ತೆ. ಒಂದು 200 ಸಮಥಿಂಗ್ ಏನೋ ಇತ್ತು, ಬಿಟ್ಟಿದೆ, ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಕಸ್ಟಮರ್ನ ಪಿಕ್ ಮಾಡೋಣ. ನಮ್ಮ ಯಾತ್ರೆಗೆ ಸ್ವಾಗತ. ಸೀಟ್ ಬೆಲ್ಟ್ ಧರಿಸಿ. ಸಖತ್ ಸರ್ವಿಸ್ ನಮ್ಮ ಡ್ಯೂಟಿ. ರೈಟ್. ನಿಯರ್ ಯಲಂಕ ಬಂದಿದೆ ವರ್ಮಾವಿಂದ. 265 ಇದೆ, ಕಲೆಕ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಆರ್ಡ್ರ್ ವೇಟ್ ಮಾಡೋಣ. कहाँ एक्सीडेंट हुई वर्गले? हाँ हाँ हाँ. ಅಲ್ಲಿ ಜಕ್ಕೂರ್ ಹತ್ರದಿಂದ ಒಂದು ಪಿಕ್ ಮಾಡ್ಕೊಂಡು ಬಂದಿದ್ದೆ. ಅದನ್ನ ನೋಡ್ದಲ್ಲೇ ಅಕ್ಸೆಪ್ಟ್ ಮಾಡಿದೆ, ಅದೇ ದೊಡ್ಡ ತಪ್ಪು ಮಾಡಿದೆ ಇವತ್ತು. 1.5 ಅವರ್ ಇಲ್ಲಿ ಸರ್ಜಾಪುರ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ 1 ಅವರ್ ಹತ್ರ 2 ಅವರ್ ಟೈಮ್ ಆಯಿತು ಬರೋ ಅಷ್ಟೊತ್ತಿಗೆ. ನಂಗೆ ಅದು ನೋಡಲಿಲ್ಲ, ಏನಿಲ್ಲ, ಸುಮ್ಮನೆ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟೆ. ಟೈಮ್ ನೋಡಿ ಇವಾಗ ನನಗೇನೆ ಶಾಕ್ ಆಗೋಯ್ತದೆ. 2 ಅವರ್ ತೋರಿಸ್ತು, ಅಪ್ಪ ಫುಲ್ ಬೇಜಾರೇ ಆಗೋಯ್ತು. ಇವಾಗ ಆ್ಯಕ್ಚುಲಿ ಇನ್ನೊಂದು ಬಂದಿದೆ, ಇದು 1 ಅವರ್ ಏನೋ ತೋರಿಸ್ತಿತ್ತು, 700 ಸಮಥಿಂಗು. ಮಾಮೂಲಿ ಕಾಡ್ಬಿಸ್ನಹಳ್ಳಿ ಕಡೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಕಸ್ಟಮರ್ನ ಪಿಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಪಿಕ್ ಮಾಡೋಣ. ಹಲೋ ಸರ್, ಕ್ಯಾಬ್ ಬುಕ್ ಮಾಡಿದ್ದೀರಲ್ಲ? I mean actually in gate sir. कितना टावर नंबर कितना है? कितना टावर नंबर सर? टावर नंबर 22215 टावर 2. ವೆಹಿಕಲ್ ಹತ್ರ. ठीक है सर. ಓಕೆ ಸರ್, ಕಮ್ ಸರ್.
ಏಯ್ಟ್ ಒನ್ ಯೂಟರ್ನ್ ಮಾಡ್ಬೇಕಾ ಸ್ಟ್ರೈಟ್ ಹೋಗ್ಬೋದು? You can have the first pick of Bellura's finest homes. Introducing Assets Unlock Southeast Belluru Edition. Maturing properties with exclusive event-only benefits. 22nd and 23rd August at Assets Mizumi Reserve off HSR layout. All projects are RERA approved. ಇದು ಬೆಳ್ಳಂದೂರನ್ನ ಡ್ರಾಪ್ ಮಾಡಿದೆ. ಅದು ಇದ್ರ ರೋಡಿಂದ, ಸರ್ಜಾಪುರ ರೋಡಿಂದ. ಅಮೌಂಟು ಕೊಟ್ಟಿರೋದು ನೋಡಿದ್ರೆ ಶಾಕ್ ಆಗಿ ಹೋಗ್ಬಿಡ್ಬೇಕು, ಆ ಲೆವೆಲ್ ಕೊಟ್ಟಿದ್ದಾನೆ ಅಮೌಂಟ. ಬನ್ನಿ ತೋರಿಸ್ತೀನಿ ಎಷ್ಟು ಅಂತ. 13 ಕಿಲೋಮೀಟ್ರಿಗೆ 750 ರೂಪಾಯಿ ಕೊಟ್ಟಿದ್ದಾನೆ ನೋಡಿ, ಕಾಣಿಸ್ತಾ ಇದೆಯಾ? 13 ಕಿಲೋಮೀಟ್ರಿಗೆ 750 ರೂಪಾಯಿ. ಫಸ್ಟು ಟೈಮ್ ನಾನು ಆ್ಯಕ್ಚುಲಿ ಬರೀ 13 ಕಿಲೋಮೀಟ್ರಿಗೆ 750 ಬಂದಿರೋದು. ಆದರೆ ಒಂದೇನು ಅಂದರೆ 54 ನಿಮಿಷ ಆಗಿದೆ, ಹತ್ತತ್ರ 55 ನಿಮಿಷ ಆಗಿದೆ ಕಸ್ಟಮರ್ನ ಡ್ರಾಪ್ ಮಾಡೋ ಅಷ್ಟೊತ್ತಿಗೆ. ಬನ್ನಿ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ. ಇವಾಗ ಫಸ್ಟು ಟೈಮ್ 13 ಕಿಲೋಮೀಟ್ರಿಗೆ 750 ರೂಪಾಯಿ ನಾನು ತಗೊಬಂದಿರೋದು. ಬನ್ನಿ. ಅದು ಬೆಳ್ಳಂದೂರೆಲ್ಲ ಡ್ರಾಪ್ ಆದಮೇಲೆ ಟೋಟಲಾಗಿ ಮತ್ತೆ ಒಂದು 3 ಆರ್ಡ್ರೇನೋ ಹೊಡೆದೆ. ಅಲ್ಲಿಂದ BTM ಲೇಔಟು, BTM ಮತ್ತೆ ಮೆಜೆಸ್ಟಿಕ್ ಬಂದೆ. ಮೆಜೆಸ್ಟಿಕ್ಕಿಂದ ಈ ಕಡೆ RR ನಗರ್ಗೆ ಒಂದು ಬಂದೆ. ಅದಾದಮೇಲೆ 3 ಬಾಡಿಗೆ. ಅವು ಟೋಟಲಾಗಿ ಒಂದು 400, 300, ಇನ್ನೊಂದು 250 ಇತ್ತು. ಇವತ್ತು ಟೋಟಲ್ಲು ನಾನು 3300 ರೂಪಾಯಿ ದುಡ್ದಿದ್ದೀನಿ. ಅದರಲ್ಲಿ CNG 700 ರೂಪಾಯಿ, ಊಟ 100 ರೂಪಾಯಿ, ಟೋಟಲಾಗಿ 800 ರೂಪಾಯಿ ಹೋಯ್ತು. 800 ಅಂದರೆ 3300 800 ಅಂದರೆ ಇನ್ನು 2500 ರೂಪಾಯಿ ನನಗೆ ಇವತ್ತು ಮಿಕ್ಕಿದೆ. ಇವತ್ತು ಟೋಟಲಾಗಿ ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಈಗ 12 ಗಂಟೆ. ಇಷ್ಟೊತ್ತಿಗೆ 3000 ನೋಡಿ, 2500 ನನ್ನ ಕೈಯಿಂದ ಮಿಕ್ಕಿದೆ ಇವತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.